ಪ್ರತಿ ವರ್ಷದಂತೆ ಈ ಬಾರಿ ಕೂಡ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಹಾಗೂ ತೋಟಗಾರಿಕೆ ಇಲಾಖೆ ವತಿಯಿಂದ ರಾಜಾ ಸೀಟ್ ಉದ್ಯಾನವನದಲ್ಲಿ ಫಲಪುಷ್ಪ ಪ್ರದರ್ಶನ ಇದೇ ಜನವರಿ 24ರಿಂದ 27ರವರೆಗೆ 4 ದಿನಗಳ ಕಾಲ ನಡೆಯಲಿದೆ ಎಂದು ಜಿಲ್ಲಾಧಿಕಾರಿ ವೆಂಕಟರಾಜ ಅವರು ತಿಳಿಸಿದ್ದಾರೆ. ನಗರದ ಜಿಲ್ಲಾಧಿಕಾರಿಯವರ ಕಚೇರಿ ಸಭಾಂಗಣದಲ್ಲಿ ಗುರುವಾರ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದ ಜಿಲ್ಲಾಧಿಕಾರಿಯವರು, ಮಕ್ಕಳಿಗೆ ಆಕರ್ಷಣೀಯವಾಗುವ ನಿಟ್ಟಿನಲ್ಲಿ ವಿವಿಧ ಕಲಾಕೃತಿಗಳ ಫಲಪುಷ್ಪ ಪ್ರದರ್ಶನವನ್ನು ಏರ್ಪಡಿಸಲಾಗಿದೆ. ಜೊತೆಗೆ ಗಾಂಧಿ ಮೈದಾನದಲ್ಲಿ ವಸ್ತು ಪ್ರದರ್ಶನಕ್ಕೂ ಅವಕಾಶ ಮಾಡಲಾಗಿದೆ ಎಂದರು. ಸಮವಸ್ತ್ರದಲ್ಲಿ ಬರುವ ಶಾಲಾ ವಿದ್ಯಾರ್ಥಿಗಳಿಗೆ ಉಚಿತ ಪ್ರವೇಶಕ್ಕೆ ಅವಕಾಶ ಕಲ್ಪಿಸಲಾಗಿದೆ. ಉಳಿದಂತೆ ವಯಸ್ಕರಿಗೆ ₹20 ಪ್ರವೇಶ ಶುಲ್ಕ ನಿಗದಿ ಮಾಡಲಾಗಿದೆ. ಫಲಪುಷ್ಪ ಪ್ರದರ್ಶನಗಳಂದು ಬೆಳಿಗ್ಗೆ 8ರಿಂದ ರಾತ್ರಿ 8:30ವರೆಗೆ ವೀಕ್ಷಣೆ ಮಾಡಬಹುದಾಗಿದೆ ಎಂದು ಜಿಲ್ಲಾಧಿಕಾರಿಯವರು ಹೇಳಿದರು. ಈ ಬಾರಿ 4 ದಿನಗಳ ಕಾಲ ಫಲಪುಷ್ಪ ಪ್ರದರ್ಶನ ನಡೀತಾ ಇರುವುದು ವಿಶೇಷವಾಗಿದೆ. ಫಲಪುಷ್ಪ ಪ್ರದರ್ಶನಕ್ಕೆ ಕಳೆದ ಬಾರಿ ₹32 ಲಕ್ಷ ವೆಚ್ಚವಾಗಿದ್ದು, ಈ ವರ್ಷ ₹35 ಲಕ್ಷ ಅಂದಾಜು ಮಾಡಲಾಗಿದೆ ಎಂದು ಜಿಲ್ಲಾಧಿಕಾರಿಯವರು ಮಾಹಿತಿಯನ್ನು ನೀಡಿದರು. ಮಡಿಕೇರಿ ನಗರದಲ್ಲಿ ರಾಜಾ ಸೀಟದಲ್ಲಿ ಫ್ಲವರ್ ಶೋ ಮಾಡ್ತಾ ಇದ್ದೀವಿ. ಈ ವರ್ಷ ಕೂಡ ಅದು ಒಳ್ಳೆಯ ರೀತಿಯಾಗಿ ಆ ಫ್ಲವರ್ ಶೋವನ್ನು ನಡೆಸಬೇಕಂತ ನಾವು ಒಂದು ಜಿಲ್ಲಾಡಳಿತದಿಂದ ನಾವು ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಈ ವರ್ಷದ್ದು ಮುಖ್ಯ ಆಕರ್ಷಣೆ ಏನಿರ್ತದೆ ಅಂದರೆ, ನಮ್ಮ ಕರ್ನಾಟಕ ರಾಜ್ಯದ ಎಲ್ಲ ನಮ್ಮ ಜೇನು ಏನಿರ್ತದೆ ಹನಿ, ಅದರವನ್ನು ಒಂದು ರಿಜಿಸ್ಟರ್ಡ್ ಬ್ರ್ಯಾಂಡ್ ಕೂಡ ಆಗಿದೆ. ಅದು ಜೇನುಕಾರ ಆಗಿದೆ. ಅದರವನ್ನು ಜನರಿಗೆ ಹೆಚ್ಚಿಗೆ ಆಗಿ ಮಾಹಿತಿಗಾಗಿ ಮತ್ತು ಸ್ವಲ್ಪ ಅವರಿಗೆ ಒಂದು ತಿಳುವಳಿಕೆ ಕೊಡಬೇಕಂತ, ಅದೇ ರೀತಿಯಾಗಿ ಈ ವರ್ಷದ್ದು ಮುಖ್ಯ ಥೀಮ್ ಏನಿರ್ತದೆ ಅಂತ ಜೇನುಕಾರ ಇರ್ತದೆ. ಅದರಲ್ಲಿ ನಾವು ಒಂದು ಸೆಲ್ಫಿ ಪಾಯಿಂಟ್ಸ್ ಕೂಡ ಮಾಡಿಸಿದ್ದೀನಿ. ಮತ್ತು ಮಕ್ಕಳಿಗೆ ಆಕರ್ಷಣೆಗಾಗಿ ಒಂದು ಬಟರ್ಫ್ಲೈ ವಿಂಗ್ಸ್ ಇರ್ತದೆ, ಡೋರೆಮಾನ್, ಬಾರ್ಬಿ ಡಾಲ್, ಮೋಟು ಪತ್ಲು ಮತ್ತು ಈ ಥರದ್ದು ವಿವಿಧ ಎಲ್ಲ ಮಕ್ಕಳಿಗೆ ಕೂಡ ಆಕರ್ಷಣೆಗಾಗಿ ಮಾಡ್ತೀವಿ. ಕಾಫಿ ಬೋರ್ಡ್ ಕೂಡ ಅದರಲ್ಲಿ ಭಾಗವಹಿಸ್ತಾರೆ. ಮತ್ತು ಅದ್ರ ಜೊತೆಗೆ ಒಂದು ಎಕ್ಸಿಬಿಷನ್ ಕೂಡ ಗಾಂಧಿ ಮೈದಾನದಲ್ಲಿ ಇದು ನಾವು ನಡೆಸ್ತೀವಿ. ಸುಮಾರು 2 ಲಕ್ಷಕ್ಕಿಂತ ಜಾಸ್ತಿ ಒಂದು ಸಸ್ಯಗಳು ನಾವು ಕೂಡ ಇದು ಮಾಡಿದ್ದೀವಿ. ಮತ್ತು ವಿವಿಧ ಥರದ್ದು ನರ್ಸರಿಯಲ್ಲಿ ನಾವು ಯಾವ ರೀತಿ ಅದು ಬೆಳೆಸ್ತೀವಿ ಮತ್ತು ಇದು ಸ್ಪೆಷಲಿಟಿ ಏನಿರ್ತದೆ ಎಲ್ಲ ಇರ್ತದೆ. ಅದರಲ್ಲಿ ಕೂಡ ಇದು ಸೀಡ್ಸ್ ಮತ್ತು ಇದು ಸಸ್ಯಕ್ಕೆ ಸೇಲ್ ಕೂಡ ಇರ್ತದೆ. ಶಾಲೆ ಮಕ್ಕಳಿಗೆ ಯಾರು ಯೂನಿಫಾರ್ಮಲ್ಲಿ ಬರ್ತಾ ಇದ್ದಾರೆ ಅವರಿಗೆ ಉಚಿತವಾಗಿ ಒಂದು ಎಂಟ್ರಿ ಇದೆ. ಮಿಕ್ಕಿದ್ದು ಎಲ್ಲ ಜನರಿಗೆ ₹20 ಇದೆ. ನಾವು ನಾರ್ಮಲ್ ಆಗಿ ಕೂಡ ಅದು ಎಂಟ್ರಿ ಫೀಸ್ ₹20 ಇರ್ತದೆ. ಈ ಫ್ಲವರ್ ಶೋಗಳಲ್ಲಿ ಕೂಡ ಸೇಮ್ ಇರ್ತದೆ ₹20. ಅದು ಹೆಚ್ಚಿಗೆ ಏನು ಮಾಡೋಕ್ಕೆ ಇದು ನಾವು ಹೋಗಿಲ್ಲ. 24ರಿಂದ 27ಗೆ ನಾವು ಅದು ಮಾಡಿದ್ದೀನಿ. ಏಕೆಂದರೆ ಯಾವ ಕಾರಣಕ್ಕೆ 25 ಅಥವಾ 26ಕ್ಕೆ ಯಾರಿಗೆ ಬರೋಕ್ಕೆ ಆಗಲಿಲ್ಲ, ಅಟ್ಲೀಸ್ಟ್ 27ಗೆ ಅವರು ಬಂದು ಅದು ನೋಡ್ಕೋಬಹುದು. ಸೊ ಈ ವರ್ಷ ನಾವು 4 ದಿವಸ ಈ ಎಕ್ಸಿಬಿಷನ್ವನ್ನು ನಾವು ನಡೆಸ್ತಾ ಇದ್ದೀವಿ. ಉದ್ಘಾಟನೆಯನ್ನು ನಾಳೆ 24 3 ಗಂಟೆಗೆ ಇದು ಆಗುತ್ತೆ. ಮತ್ತು ಮಿಕ್ಕಿದ್ದು ಎಲ್ಲ ದಿವಸಕ್ಕೆ ಬೆಳಿಗ್ಗೆ 8:30ರಿಂದ ಸಂಜೆ 8:30ವರೆಗೆ ಒಂದು ಎಕ್ಸಿಬಿಷನ್ ನಾವು ನಡೆಸ್ತಾ ಇದ್ದೀವಿ.